ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಅಕ್ಕನ ಮನೆಗೆ ಬಂದಿದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಲಿಶುಗೆ ನಾನಿಲ್ಲಿ ಫ್ರಾಕ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಲಿಶಾಂತ್ ಬಟ್ಟೆ ಹಾಕ್ಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಅದು ಒಂಥರ ಏನು ಹೇಳ್ತಾರೆ, ತುಂಬ ಲಾಂಗ್ ಇದೆ. ಆ್ಯಂಡ್ ಒಂಥರ ಏನಂತಾರೆ, ಅದು ಫ್ಲವರ್ ಸ್ವಲ್ಪ ದಪ್ಪ ಇದೆ ಅಲ್ವಾ. ಸೊ ಅವ್ನಿಗೊಂಥರ ಇರಿಟೇಟ್ ಆಗ್ತಾಯಿತ್ತು, ಹಾಕ್ಸ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಸೆ ಮಾಡ್ತಾಯಿದ್ದ. ನಾನು ಟ್ರೈ ಮಾಡ್ತಾನೆ ಇದ್ದೆ ಹಾಕ್ಸ್ಕೊಳ್ತಾನೆ ಅಂತ. ಬಟ್ ಅವನು ಲಿಟ್ರಲಿ ಅಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟ. ಲಿಶಾಂತ್ಗೆ ನಾನೇನಕ್ಕೆ ಫ್ರಾಕ್ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ, ನನಗೆ ಒಂದು ಆಸೆ ಇತ್ತು. ನನಗೆ ಅಂತ ಅಲ್ಲ, ಪ್ರತಿಯೊಬ್ಬ ಗಂಡು ಮಗು ತಾಯಿಗೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ತನ್ನ ಮಗುಗೆ ಏನು ಹೇಳ್ತಾರೆ, ಹೆಣ್ಮಕ್ಳು ಥರ ರೆಡಿ ಮಾಡಿಬಿಟ್ಟು ಫೋಟೋಸ್ ತಗೊಳ್ಬೇಕು, ಹೆಣ್ಮಕ್ಳು ಥರ ರೆಡಿ ಮಾಡಿ ಅವ್ರು ಯಾವ ರೀತಿ ಕಾಣಿಸ್ತಾರೆ ಅಂತ ನೋಡಬೇಕು ಅಂತ ಪ್ರತಿಯೊಬ್ಬ ತಾಯಿಗೂ ಆಸೆ ಇರುತ್ತೆ. ಸೊ ಅದೇ ರೀತಿ ನನಗೂ ಒಂದು ಆಸೆ ಇತ್ತು, ಲಿಶು ಯಾವ ರೀತಿ ಕಾಣಿಸ್ತಾನೆ ಹೆಣ್ಮಕ್ಳು ಬಟ್ಟೆ ಹಾಕಿದಾಗ ಅಂತ. ಅದಕ್ಕೆ ಇವತ್ತೊಂದು ಸಿಂಪಲ್ ಫೋಟೋ ಶೂಟ್ ಮಾಡೋಣ ಲಿಶಾಂತ್ಗೆ ಅಂತ ಹೇಳಿ ಈ ವಿಡಿಯೋ ಮಾಡಿಕೊಂಡೆ. ಏನೋ ಮಾಡ್ಬಿಡ್ತವ್ರು ನನಗೆ ಅಂತ. ಬ್ಲ್ಯಾಕ್ ಇಟ್ಕೊಂಡೆ ಗ್ರೀನ್ ಇಟ್ಕೊಂಡೆ. ಅದು ಕನ್ನಡಿ ಅನ್ಸಿದೆ ಬಿಡು, ಅದು ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ. ನಾನು ನೋಡು ಒಂದ್ಸರಿ ಎಲ್ಲ ನಂದು ಹೆಣ್ಮಗ ಇದು. ಸೇಮ್ ಹುಡುಗಿ ಅಲ್ವಾ? ಸೊ ನಿಮ್ಗೆ ಗೊತ್ತಿರೋ ಹಾಗೆ ಲಿಶಾಂತು ಇವಾಗ ನನಗೆ ಗಂಡ್ಪಾಪು ಅಲ್ವಾ. ಇಲ್ಲಿ ನೋಡಿ ಹೆಣ್ಪಾಪು, ನಮ್ಮ ಮನೇಲಿ ಹೆಣ್ಪಾಪು ಇದೆ ನೋಡಿ. ನಂಗೆ ಹೆಣ್ಮಗು ಹೋಗಿದೆ, ಹೆಣ್ಮಗು ಇದು ನನ್ನ ಹೆಣ್ಮಗು, ನನ್ನ ಮಗಳು. ಲಿಶಾಂತ್ ಮಗು ಎಲ್ಲಿ, ಮಗ ಎಲ್ಲಿ ನನ್ನ ಮಗ? ಇಲ್ಲಿ ನೋಡಿ ನನ್ನ ಮಗಳು ನೋಡಿ. ಏ ಪುಟಾಣಿ, ನನ್ನ ಮುದ್ದು ಪುಟಾಣಿ ನೋಡಿ. ಹಾಯ್ ಇಲ್ಲ ಲಿಶಾಂತ್, ನನ್ನ ಮಗಳು ನೋಡಿ ಚೆನ್ನಾಗಿದ್ದಾಳ ನನ್ನ ಮಗಳು. ಲಿಶಾಂತ್ ಚೆನ್ನಾಗಿದ್ದಾಳ ನನ್ನ ಮಗಳು, ಪುಟಾಣಿ ಮಗಳು ಚೆನ್ನಾಗಿದ್ದಾಳ. ಅವನ್ ಕಿರಿಕಿರಿ ಆಗ್ತಾ ಇದೆ. ನಿಮಗೆ ಡ್ರೆಸ್ ಹಾಕ್ಸೋಣ, ಈಗ ಅಕ್ಕಂದು ಡ್ರೆಸ್ ನಿಮಗೆ ಹಾಕ್ಸೋಣ. ಎಲ್ಲ ಬಿಚ್ಚು ಬಟ್ಟೆ ಬಿಚ್ಚು ಹೋಗು ಬಂಗಡಿ, ಬಾ ಬಂಗಾರಿ, ಬಾ ಬಂಗಾರಿ, ಬಾ ಬಂಗಾರಿ, ಬಾ ಬಂಗಾರಿ. ಬಂಗಾರಿ ಕೂಡ ನಂದು, ಇದು ಬಂಗಾರಿ ನಂದು, ಇದು ನಂದು ಬಂಗಾರಿ. ಇದು ಪುಟಾಣಿ ಯಾವ್ದು ಯಾವ ಕಲರ್ ಹಾಕ್ತಿದ್ಯಾ? ಇದು ಕಲರ್ಫುಲ್ ಆಗಿ ಕಾಣಿಸ್ಲಿ ಬಿಡು. ಬಂಗಾರಿ ಮಗುನ ವರ್ಷದ್ದು ಆ ಬರ್ಡೆಗೆ ಹಾಕಿದ್ದ ಅದನ್ನ, ಆ ಬಟ್ಟೆಗೆ, ಈ ಬಟ್ಟೆಗೆ ಲಕ್ಷ್ಮಿಗೆ. ಬಾ ಪುಟಾಣಿ, ಇದು ಪುಟಾಣಿ ಹೆಂಗವಳೆ ಮಗಳು? ಚೆನ್ನಾಗವಳ? ಮಗಳು
ಲಿಶಾಂತ್ಗೆ ಫೈನಲಿ ಡ್ರೆಸ್ ಎಲ್ಲ ಹಾಕಿದ್ಮೇಲೆ ಬ್ಯಾಂಗಲ್ ಹಾಕ್ಕೊಂಡಿಲ್ಲ ಅಂತಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಫ್ಯಾನ್ಸಿ ಬ್ಯಾಂಗಲ್ ಹಾಕೋದಕ್ಕಿಂತ ಈ ರೀತಿ ಗ್ರೀನ್ ಬ್ಯಾಂಗಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮಕ್ಕಳು, ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಾರೆ ಅಂತ ಹೇಳಿ ನಾನು ಈ ಗ್ರೀನ್ ಬ್ಯಾಂಗಲ್ನ ಹಾಕಿಸ್ತಾ ಇದ್ದೀನಿ ಲಿಶಾಂತ್ಗೆ. ಇದು ಕೂಡ ಚಿನ್ನದೇನೆ. ಸೊ ನಮ್ಮ ಚಿನ್ನು ಫಸ್ಟ್ ಇಯರ್ ಬರ್ಡೇಗೆ ಈ ಒಂದು ಫ್ರಾಕ್ನ ತೊಗೊಂಡಿದ್ದು. ನಮ್ಮ ಚಿನ್ನುಗೂ ಕೂಡ ಇದರಲ್ಲಿ ಫೋಟೋಸ್ ಎಲ್ಲ ತೊಗೊಂಡಿದ್ವಿ. ಆ್ಯಂಡ್ ಲಕ್ಷ್ಮಿಗೂ ಕೂಡ ಅವನು 1 ಇಯರ್ ಬರ್ಡೇ ಹತ್ತತ್ರ ಇರಬೇಕಾದ್ರೆ ಈ ಒಂದು ಫ್ರಾಕ್ ಹಾಕ್ಬಿಟ್ಟು ಫೋಟೋ ತೆಗ್ದಿದ್ವಿ. ಅದೇ ರೀತಿ ಲಿಶಾಂತ್ಗೂ ಕೂಡ 1 ಇಯರ್ ಬರ್ಡೇ ಹತ್ರ ಬರ್ತಿದ್ದಲ್ವಾ. ಸೊ ಅದಕ್ಕೆ ಅವನಿಗೂ ಈ ಒಂದು ಫ್ರಾಕ್ ಹಾಕ್ಬಿಟ್ಟು ಫೋಟೋಸ್ ತೆಗಿಯೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ರೆಡಿ ಮಾಡಿ ಕೂರಿಸಿದ್ದೀವಿ. ಸೊ ಹೇಗೆ ಕಾಣಿಸ್ತಿದ್ದಾನೆ ನನ್ನ ಮಗ ಅಲ್ಲ, ಈಗ ಮಗಳು, ನನ್ನ ಮುದ್ದಿನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ. ಆಯ್ತು, ಎತ್ಕೋತೀನಿ ಇಬ್ರು ಎತ್ಕೋತೀನ್ವಲ್ಲ ಅಂತ. ಬಾರಿ ನಿಶಾಂತಿ ಆಯ್ತು, ಆಮೇಲೆ ಹಾಕೋಣ. ಬಾ ಗಟ್ಟಿಗೆ ಕಚ್ಚಿ ಅದು ಸ್ವಲ್ಪ ಲೂಸ್ ಐತೆ. ಇಲ್ಲ ಬಂದ್ಬಿಡಿ, ಅದೇನು ಕೂಡ್ಸು. ಹೆಂಗೆ ನನ್ನ ಮಗಳು, ಇದೊಂದು ಸೌಂಡು ಹೆಂಗ್ ಕಾಣಿಸ್ತಾವಳೆ ನನ್ನ ಮಗಳು. ಚಿನ್ನು ನಿನ್ ತಂಗಿ ನೋಡೆ, ನಿನ್ ತಂಗಿನ ತಂಗಿ ಇಲ್ಲ ಆಗ್ತಿದ್ದಲ್ಲ ಚಿನ್ನು. ತಂಗಮ್ಮ ಅವ್ನು ಅಳ್ತಿದ್ದಾನೆ. ಸ್ವಲ್ಪ ಫೀಡ್ ಮಾಡ್ಬಿಟ್ಟು ಆಮೇಲೆ ಫೋಟೋಸ್ ತೆಗಿಯೋದು. ಮತ್ತೆ ಇನ್ನ ಕುಡಿಸಿ. ಬೇಡ ಬಟಣಿ ಹಾ ಎಡಿಟ್ ಮಾಡ್ಕೊಳ್ಳಿ. ಪುಟಾಣಿ ಇಶು ಇಟ್ಕೊಳ್ಳಿಲ್ಲ. ಬಾ ಪುಟಣಿ ಬಾ. ಆಯ್ತು, ಇಲ್ಲಿ ಕೈ ಹಿಡ್ಕೊಳ್ಳೆ. ಏನು ಹಿಂದೆ ಮಾಡಿಕೋ. ಇಲ್ಲಿ ಇಶು ಪುಟಣಿ ಕೂರ್ಸು ಅವನ್ನ. ಅವನು ಎದುರುಗಡೆ ನೋಡ್ತಾವನ. ಅಪ್ಪ ಫೋನ್ ಮಾಡ್ತೈತೆ. ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಅದು ಅಲ್ಲದೆ ಸ್ನಾನ ಮಾಡಾದ್ಮೇಲೆ ಅವ್ರಿಗೆ ಕ್ರೀಮ್ ಏನಿದೆ, ಕ್ರೀಮು ಮತ್ತು ಮಾಮೂಲಿ ಅವರ ಥಿಂಗ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಹಾಕೋದೇ ಒಂದು ಟಾಸ್ಕ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಆಲ್ಸೋ ಬಟ್ಟೆ ಅಂತೂ ಒಬ್ಬ ಕೇಳಲೇಬೇಡಿ, ಎಷ್ಟು ಕಷ್ಟಪಟ್ಟು ಬಟ್ಟೆ ಹಾಕ್ತೀವಿ ಅಂದರೆ ಅದೇ ಒಂದು ಟಾಸ್ಕ್ ಅಂತ ಅಂದ್ಕೊಳ್ಳಿ. ಈಗ ಅಷ್ಟೆಲ್ಲ ಟಾಸ್ಕ್ ಮುಗಿಸ್ಕೊಂಡು ಫೈನಲಿ ಫೋಟೋಸ್ ಆದರೂ ತೆಗಿಯೋಣ ಅಂತ ಅಂದರೆ ಅದಕ್ಕೂ ರೆಸ್ಪಾನ್ಸ್ ಮಾಡಲ್ಲ ಕರೆಕ್ಟಾಗಿ. ಅವ್ರಿಗೆ ಇಷ್ಟ ಬಂದಾಗ ಅವ್ರು ಆಟ ಆಡೋದಕ್ಕೆ ಬಿಟ್ಬಿಡ್ಬೇಕು. ಇಲ್ಲ ಅಂತ ಅಂದರೆ ಅಳೋದು. ಲಿಶಾಂತ್ಗೆ ನಿದ್ದೆ ಬರೋ ಬರ್ತಿದ್ದೆ, ಆಕಳಿಸ್ತಾ ಇದ್ದಾನೆ ಅವನು. ಸೊ ಅವನ ಜೊತೆ ನಾನು ಕೂಡ 1-2 ಫೋಟೋಸ್ ತೊಗೊಬಿಡೋಣ, ಚೆನ್ನಾಗಿ ಕಾಣಿಸುತ್ತೆ ಮಗಳು ಥರ, ಅಂದರೆ ಅಮ್ಮ ಮಗಳು ಥರ ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಫೋಟೋಸ್ ತೆಗಿಸ್ಕೊಳ್ತಾ ಇದ್ವಿ. ಲಿಶಾಂತ್ ಅಂತೂ ತುಂಬಾ ಹಠ ಮಾಡ್ತಾಯಿದ್ದ. ನಮಗೆ ಕಿರ್ಚಿ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಾವು ಎಷ್ಟು ಕಿರ್ಚಿದ್ದೀವಿ ಅಂದರೆ ಅವನು ಕ್ಯಾಮ್ರಾ ನೋಡಲಿ ಅಂತ. ಬಟ್ ಆದರೆ ಅವನು ಸ್ವಲ್ಪ ಹೊತ್ತು ನೋಡೋನು, ಸ್ವಲ್ಪ ಹೊತ್ತು ಬೇರೆ ಕಡೆ ನೋಡೋನು. ಸೊ ಅದೇ ಒಂದು ಟಾಸ್ಕ್ ಆಗಿಬಿಟ್ಟಿತ್ತು ನಮಗೆಲ್ಲರಿಗೂ. ಕಿರ್ಚಿ ಅವನ್ನ ಕ್ಯಾಮ್ರಾ ನೋಡೋದು, ಫೋಟೋ ತೆಗಿಯೋದು. ಕೆಲವೊಂದು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ, ಬಟ್ ಕೈ ಕಾಲು ಬ್ಲರ್ ಆಗಿರೋ ಥರ ಆ ರೀತಿ ಬರ್ತಾಯಿತ್ತು. ಸೊ ಚೆನ್ನಾಗಿ ಬಂದಿರೋ ಫೋಟೋದಲ್ಲಿ ಅವನು ಬೇರೆ ಕಡೆ ನೋಡೋದು, ಆ ಥರ ಎಲ್ಲ ಬರ್ತಾಯಿತ್ತು ಅಂತ ಹೇಳಿ ನಾವು ತುಂಬ ಕಾಮಾಗಿ ಫೋಟೋಸ್ನೆಲ್ಲ ತೆಗಿತಾಯಿದ್ರು ಮಹಿ.
ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಹೆಣ್ಮಗುನೇ ಆಗಬೇಕು ಅಂತ ತುಂಬ ಆಸೆ ಇತ್ತು. ನನಗೂ ಅಷ್ಟೇ ಅಲ್ಲ, ಮಹಿಗೂ ಕೂಡ ಫಸ್ಟ್ ಬೇಬಿ ಹೆಣ್ಣು ಪಾಪುನೇ ಆಗಬೇಕು ಅಂತ ಆಸೆ ಇತ್ತು. ಬಟ್ ಯಾವಾಗ ನಾನು 3rd ಮಂತ್ ಸ್ಕ್ಯಾನಿಂಗ್ ಆದಮೇಲೆ ನನ್ನ ಕ್ರೇವಿಂಗ್ಸ್ ಎಲ್ಲ ಬೇರೆ ರೀತಿ ಸ್ಟಾರ್ಟ್ ಆಯಿತು. ಆವಾಗಲೇ ನನಗೆ ಅನ್ನಿಸ್ತು ಹೆಣ್ಣು ಪಾಪು ಆಗೋದಿಲ್ಲ, ನನಗೆ ಈ ಸಲ ಪಕ್ಕ ಗಂಡು ಮಗುನೇ ಆಗುತ್ತೆ ಅಂತ ನನಗೆ ಮೊದಲೇ ಅನಿಸಿತ್ತು. ಅದೇ ರೀತಿ ಗಂಡು ಪಾಪುನೇ ಆಯಿತು. ನೋ ನೋ ಪುಟ್ಟಣಿ, ಓ ಪುಟ್ಟಣಿ ಎಲ್ಲ ಮುಂದಕ್ಕೆ ಬಂದ್ಬಿಟ್ಟೈತೆ ಬಟ್ಟೆ. ಹೋಗಿ ಕುತ್ಕೊ ನೀನು ಅವನ ಹತ್ರ. ಪುಟ್ಟಣಿ ನೋ, ಚುಚ್ಚುತ್ತೆ, ಅದು ಚುಚ್ಚುತ್ತೆ ಮಗ್ನೆ. ನಾನು ಆ್ಯಕ್ಚುಲಿ ಜೆಂಡರ್ ಪ್ರೆಡಿಕ್ಟ್ ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅದನ್ನು ವೀಡಿಯೋ ಕೂಡ ನಾನು ಮಾಡಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಹೋಗಿ ಚೆಕ್ ಮಾಡ್ಬೋದು. ನನ್ನ ಕ್ರೇವಿಂಗ್ಸ್ ಎಲ್ಲ ಯಾವ ರೀತಿ ಇತ್ತು ಆ್ಯಂಡ್ ನನಗೇನೇನು ಅನ್ನಿಸ್ತಾ ಇತ್ತು ಅನ್ನೋದೆಲ್ಲ ನಾನು ಅದರಲ್ಲಿ ಹೇಳ್ಕೊಂಡಿದ್ದೀನಿ. ನಮ್ಮ ಚಿನ್ನು ಲಿಶು ಜೊತೆ ಫೋಟೋಸ್ ತಗೋಬೇಕು ಅಂತ ಕೂತಿದ್ಲು, ಬಟ್ ಆದರೆ ಲಿಶಾಂತ್ ಮಾತ್ರ ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಅಂತ ಇದ್ದಾರೆ ಗನ್ ಕೊಡ್ತಾವ ನಿಶಾಂತ್. ನೋಡಿ ನಿಶಾಂತ್ ಸೀದಾ ಹಾಕೋರು ಬರೋದಲ್ಲ, ಹೋಗ್ಬಿಟ್ಟೈತೆ ಚೊಲ್ಲಿದು. ಇದು ಬಿಸಾಕ್ರಿ, ಇದು ವಿಶ್ವ ಸ್ವಲ್ಪ ಬಿಸಾಕಳು. ಇದು ಮುಂದೆನೇ ಬರ್ತದೆ ಬಟ್ಟೆ ಹಿಂಗಿರಬೇಕು. ನಮ್ಮ ಮನೇಲಿ ಚೀನು ಒಬ್ಬಳೇ ಹೆಣ್ಮಗಳು ಅಲ್ವಾ, ಸೊ ಅವಳಿಗೆ ಆಸೆ ನನಗೆ ಹೆಣ್ಪಾಪು ಬೇಕು, ತಂಗಿ ಬೇಕು ಮಮ್ಮಿ ಅಂತ ಕೇಳ್ತಾ ಇರೋಳು. ನನ್ನ ಲಿಶುಗೂ ಅಷ್ಟೇ, ಲಕ್ಷ್ಮಿಗೂ ಅಷ್ಟೇ. ಅವನು ನನಗೆ ತಂಗಮ್ಮ ಬೇಕು ಮಮ್ಮಿ, ತಂಗಮ್ಮ ಬೇಕು ಅಂತ ಅನ್ನೋನು. ಬಟ್ ಆದರೆ ನಮಗೆ ಗಂಡು ಪಾಪು ಆಗೋಯ್ತು. ಸೊ ಏನು ಮಾಡೋದಕ್ಕಾಗಲ್ಲ. ಬಟ್ ನಮ್ಮ ಚಿನ್ನು ಯಾವಾಗಲೂ ಕೇಳ್ತಾ ಇರ್ತಾಳೆ, ಅಮ್ಮ ನನಗೆ ತಂಗಮ್ಮನೇ ಬೇಕು ನೆಕ್ಸ್ಟು, ಓಕೆನಾ ಅಂತ ಹೇಳ್ತಾಳೆ. ಈಗ ಟೆರಸ್ ಮೇಲೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಇಲ್ಲಿ ಕತ್ಲೆ ಆಗೋಯ್ತು. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲಿ ಕಾಣಿಸ್ತಿದೆ? ಅಲ್ಲಿ ಫೋನಲ್ಲಿ ಸ್ವಲ್ಪ ಸಣ್ಣ ಕಾಣಿಸ್ತಿದೆ. ಸೂರ್ಯ ನೋಡ್ರಿ ಮುಳುಗ್ತಾ ಇರೋದು ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಒಂದು ನಿಮಿಷ. ನಮ್ಮ ಅಕ್ಕ ಲಿಶು ಜೊತೆ ಫೋಟೋಸ್ನ ತೆಗಿಸ್ಕೊಳ್ತಾ ಇದ್ಲು. ಬಟ್ ಲಕ್ಷ್ಮಿಕ್ ಏನಿದ್ದಾನೆ ಅವನು ತುಂಬ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ. ಯಾಕಂದರೆ ಅವನು ಎತ್ಕೋಬೇಕು ಅಂತ ಹೇಳಿ ಅವನು ಅಳ್ತಾ ಇದ್ದ. ಬಟ್ ಆದರೆ ಅವನು ಕ್ಯಾಮ್ರಾಗೆಲ್ಲ ಅಷ್ಟಾಗಿ ಪೋಸ್ ಎಲ್ಲ ಕೊಡೋದಿಲ್ಲ. ಅವನು ಕ್ಯಾಮ್ರಾ ಅಂದ ತಕ್ಷಣ ಫುಲ್ಲು ತಲೆಯೆಲ್ಲ ಬಗ್ಸ್ಬಿಡ್ತಾನೆ, ಫೋಟೋಸ್ ತೆಗೆಸ್ಕೊಳ್ಳೋದಿಲ್ಲ ಅಂತ ಹೇಳಿ ನಮ್ಮ ಸೋನು ಪಾಪು ಜೊತೆ ಫೋಟೋಸ್ ತೆಗೆಸ್ಕೊಳ್ತೀನಿ, ಆಮೇಲೆ ನಾನು ಎತ್ಕೊಳ್ತೀನಿ ಅಂತ ಹೇಳಿ ನಿಲ್ಲಿಸಿದ್ಲು. ಅಷ್ಟಕ್ಕೆ ಅವನು ಅಳ್ತಾ ಇದ್ದ, ನಾನು ಎತ್ಕೊಳ್ತಾ ಇಲ್ಲ ನಮ್ಮಮ್ಮ ಅಂತ. ಸೊ ಲಿಶಾಂತ್ನ ಮೇಲ್ಗಡೆ ಕರ್ಕೊಂಡು ಬಂದಾಗ ಅವ್ನು ಸ್ವಲ್ಪ ಏನು ಹೇಳ್ತಾರೆ ಅಳೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ದ. ಏನೇ ಹೇಳಿ ಮನೇಲಿ ಒಂದು ಹೆಣ್ಮಗು ಇದ್ರೇ ಚಂದ ಅಂತ ಹೇಳ್ತಾರೆ ಗೊತ್ತಾ. ಸೊ ನನಗೆ ಅವಾಗ ಅನ್ನಿಸ್ತಾ ಇತ್ತು, ಗಂಡು ಪಾಪು ಆಗಿದ್ರು ನನಗೆ ಅಯ್ಯೋ ಹೆಣ್ಣು ಪಾಪು ಆಗಿದ್ರೆ ಎಷ್ಟು ಚೆನ್ನಾಗಿರೋದಲ್ವ ಅಂತ ಅನಿಸೋದು. ಯಾಕಂದರೆ ಡಿಫ್ರೆಂಟ್ ಫ್ರಾಕ್ಸ್ ಆಗ್ಬೋದು, ಚೆನ್ನಾಗಿ ರೆಡಿ ಮಾಡೋದಾಗಿರ್ಬೋದು. ಇನ್ಮೇಲಿಂದ ಫ್ರಾಕ್ ಹಾಕ್ಬೇಕಂತೆ. ಫ್ರಾಕೆ ಬೇಕಲ್ಲ ಈಶೋ ನಿಂಗೆ? ಸ್ಮೈಲ್ ಮಾಡು ಮಗ್ನೆ. ನಿದ್ದೆ ಬರ್ತೈತಾ ಅವನಿಗೆ? ಬನ್ರಿ ಇವಾಗ. ಲಿಶುಮ್ಮ ಏ ಬಿಡಣಿ ಅವ್ನ ಪಡ ಅವ್ನು ಇಲ್ಲಿ ತೆಗೀರಿ, ಚೆನ್ನಾಗಿ ಬಂದೈತೆ. ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರೂ ಬಂದು ಲಿಶಾಂತ್ ಜೊತೆ ಫೋಟೋಸ್ ತೆಗೆಸ್ಕೊಳ್ತಾ ಇದ್ವಿ. ನೆಕ್ಸ್ಟ್ ಟೈಮ್ ಈ ರೀತಿ ಬಟ್ಟೆ ಹಾಕ್ತೀವೋ ಇಲ್ವೋ ಅಂತ ಹೇಳಿ. ಬಟ್ ನಾನು ಅವನಿಗೆ ಸ್ವಲ್ಪ ಕೂದಲು ಇನ್ನೊಂದು ಸ್ವಲ್ಪ ಉದ್ದ ಬೆಳೆದಾಗ ಇನ್ನೊಂದ್ಸಲ ಈ ರೀತಿ ಡ್ರೆಸ್ಅಪ್ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಮಹಿಗಂತೂ ಫುಲ್ ಖುಷಿ ಆಗಿಬಿಟ್ಟಿತ್ತು. ಅವರೇ ಕ್ಯಾಮ್ರಾಮನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ರು.
ಎಲ್ಲ ತಂದೆಗೂ ಆಸೆ ಇದ್ದೇ ಇರುತ್ತೆ ನಮಗೆ ಅಂತ ಒಂದು ಹೆಣ್ಮಗು ಇರಬೇಕು ಅಂತ. ಅದೇ ರೀತಿ ಮಹಿಗಂತೂ ಲಿಶಾಂತ್ನ ಈ ರೀತಿ ನೋಡ್ತಿದ್ರೆ ಅವ್ರಿಗೆ ಇನ್ನೂ ಖುಷಿ ಆಗ್ತಾಯಿತ್ತು. ಅಯ್ಯೋ ನನ್ನ ಮುದ್ದು ಬಂಗಾರಿ ಅಂತ ಅವ್ರಿಗೆ ತುಂಬ ಇಷ್ಟಪಡ್ತಾಯಿದ್ರು ಲಿಶಾಂತ್ನ. ಏ ಬಾಯಿಗೆ ಹಾಕೊಂಡು ನಾವು ನಮ್ಮೇಲೆ ಕಡ್ಗಿ ಹಿಡಿದ್ಬಿಟ್ಟನು. ಈ ಕಡೆ ಬಚ್ಚಿನು ಲಿಶಾಂತ್, ನಿಮ್ಮ ಫೇಸ್ ಫುಲ್ ಕವರ್ ಆಗ್ಬಿಡ್ತೈತೆ. ಈ ಕಡೆ ಬಂದ್ಬಿಡಿ, ನೀವು ಈ ಕಡೆ ಬಂದ್ಬಿಡಿ. ಒಂದು ಚೆನ್ನಾಗಿ ಬಂತು. ಲಿಶಾಂತ್ ಇಲ್ಲಿ ಬಳೆ ಕುಡಿ, ಬಳೆ ಕುಡಿ. ಅಲ್ಲಿ ನೋಡು ಲಿಶಾಂತ್, ಲಿಶಾಂತ್ ಇಲ್ಲಿ ಕುಟಣಿ. ಬಾಬಾ ಬಾಬಾ ಏನಾಗೈತಿ ನೀನು, ಏನಾಗೈತಿ ನೀನು, ಏನಾಗೈತಿ ನೀನು. ಕಚ್ಚುಡಿ ಇನ್ನ ಕಚ್ಚುಡಿ, ಇನ್ನ ಕಚ್ಚುಡಿ ಇನ್ನ. ಅಯ್ಯಯ್ಯ ಫೋಟೋಸ್ ಚೆನ್ನಾಗಿ ಬಂದೈತೆ. ಬೆಳಕಿದ್ದಿದ್ರೆ ಇನ್ನೂ ಚೆನ್ನಾಗಿರೋದೇನೋ ಅಲ್ವಾ ಬೆಳಕಿದ್ದಿದ್ರೆ. ಆದರೂ ಸಕ್ಕದಾಗಿ ಬಂದೈತೆ ಫೋಟೋ. ಕ್ಯಾಮ್ರಾದಲ್ಲೇ ತೆಗ್ದಿರೋದು. ಹೌದು, ಸ್ಯಾಮ್ಸಂಗ್ S23ನಾ, ಸ್ಯಾಮ್ಸಂಗ್ S23 ಆ ಫೋನಲ್ಲಿ ಫೋಟೋಸ್ ತೆಗ್ದಿದ್ದು. ಸಕ್ಕದಾಗಿ ಬಂದೈತೆ. ಲಿಶಾಂತ್ ಅಂತೂ ಹುಡುಗಿನೇ ನನ್ನ ಮಗಳು. ನನ್ನ ಮಗ ಇವತ್ತು ನನ್ನ ಮಗಳಾಗಿದ್ದಾಳೆ. ಏನು ಮಗನೇ, ಮಗಳೇ, ಮುದ್ದು ಮಗಳೇ, ಕಲರ್ಫುಲ್ ಆಗಿ ಬಂದ್ಬಿಟ್ಟವ್ರೆ. ಮುದ್ದು ಮಗಳೇ, ನನ್ನ ಮುದ್ದು ಮಗಳೇ. ಬರ ಆಯ್ತು ಹೋಗೋಣ ಬರು. ಸೊ ಓಕೆ ಗಾಯ್ಸ್, ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಿಶಾಂತು ಆಯ್ತು ಅವನಿಗೆ ಇದು ಬಟ್ಟೆ ಇರಿಟೇಷನ್ ಚುಚ್ಚುತ್ತೈತೆ ಅದಕ್ಕೆ. ಆಯ್ತು ಹೋಗೋಣ, ಹೋಗೋಣ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಇರು, ಚೆನ್ನಾಗಿ ಬಂದೈತೆ. ಎಲ್ಲಿ ಚೆನ್ನಾಗಿ ಬಂದೈತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. ಬನ್ನಿ ಲಕ್ಷ್ಮೀಕ್, ಗನ್ ಎತ್ಕೊಂಡು ಬಾ. ಬಾಯ್. ಲಿಶಾಂತ್ಗೆ ಡ್ರೆಸ್ಸೆಲ್ಲ ರಿಮೂವ್ ಮಾಡಿಬಿಡ್ತೀನಿ, ಅವನಿಗೆ ಹಿಂಸೆ ಆಗ್ತಿದ್ದೆ ಆ ಫ್ರಾಕೆಲ್ಲ. ಈ ಫ್ರಾಕ್ ಬಂದು ನಮ್ಮ ಚಿನ್ನೋದು ಶ್ರೇಷ್ಠಂದು ಫಸ್ಟ್ ಇಯರ್ ಬರ್ಡೇ ಫ್ರಾಕ್ ಇದು, ಮೈಸೂರಲ್ಲಿ ತೊಗೊಂಡಿದ್ದು. ಆ್ಯಂಡ್ ನಾನೇ ಸೆಲೆಕ್ಟ್ ಮಾಡಿದ್ದು. ಆವಾಗ ಚಿನ್ನು ಪಾಪ ಹೋಗಿದ್ಲಲ್ಲ, ಆಗ ಫಸ್ಟ್ ಇಯರ್ ಬರ್ಡೇಗೆ ಬೆಳೆದುಬಿಟ್ಟು ಎಷ್ಟು ಉದ್ದ ಇದ್ದಾಳೆ ನಮ್ಮ ಚಿನ್ನು. ನೋಡ್ತಿರೋದು ಫೋಟೋಸ್ ಈ ವಿಡಿಯೋ ಜೊತೆ. ಸೊ ಈ ವಿಡಿಯೋ ಜೊತೆ ಫೋಟೋಸ್ನ ಕೂಡ ಆ್ಯಡ್ ಮಾಡಿರ್ತೀನಿ, ನೋಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಓಕೆನಾ? ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಲ್ವೇನ್ರಿ, ಚೆನ್ನಾಗಿ ಬಂದೈತೆ. ನಮ್ಮ ಚಿನ್ನು ಫಸ್ಟ್ ಇಯರ್ ಬರ್ಡೇ ಫ್ರಾಕು ಇವಾಗ ಲಕ್ಷ್ಮಿಗೂ ಹಾಕಿದ್ದೀವಿ. ಫಸ್ಟ್ ಇಯರ್ ಬರ್ಡೇಗಿಂತ ಮುಂಚೆ, ಇವನಿಗೂ ಫಸ್ಟ್ ಇಯರ್ ಬರ್ಡೇಗಿಂತ ಮುಂಚೆ ಈ ಫ್ರಾಕ್ ಹಾಕಿದ್ದೀವಿ. 3 ಜನದ್ದು ಈ ಒಂದು ಫ್ರಾಕಲ್ಲಿ ಫೋಟೋಸ್ ಇದೆ, ಅದೊಂದು ಖುಷಿ. ಹಾಗಾಗಿ ಇದೇ ಫ್ರಾಕ್ನ ಹಾಕ್ಬಿಟ್ಟು ಲಿಶಾಂತ್ಗೆ ಫೋಟೋಸ್ ತೆಗೆದಿದ್ದು. ಆ್ಯಂಡ್ ಹೇಗೆ ಕಾಣಿಸ್ತಿದ್ದಾನೆ ನನ್ನ ಮಗಳು, ಹೇಗೆ ಕಾಣಿಸ್ತಿದ್ದಾಳೆ ನನ್ನ ಮಗಳು, ಕಾಮೆಂಟ್ ಮಾಡಿ. ಮಗ ಅನ್ನೋದೇ ಬರ್ತೈತೆ. ಮಗಳು ಲಕ್ಷ್ಮಿಕ್ ತಂಗಿ ನಿಂಗೆ, ತಮ್ಮ ಅಲ್ಲ ತಂಗಿ. ನಿಜ ತಂಗಿ ಅಲ್ವಾ? ನಿಂಗೆ ತಂಗಿ ಬೇಕು ಅಂದಲ್ಲ ಚಿನ್ನು, ತಂಗಿಲಿ. ನಮ್ಮ ಚಿನ್ನು ನಂಗೆ ತಂಗಿ ಬೇಕು ಮಮ್ಮಿ ಅಂತ. ಲಿಶು ತಂಗಿ ಇದು, ಲಿಶು ತಂಗಿ. ಬನ್ನಿ ಇವಾಗ ಡ್ರೆಸ್ ಚೇಂಜ್ ಮಾಡ್ತೀನಿ. ಆ್ಯಂಡ್ ಓಕೆ
ಲವ್ ಯು. ಫೋಕಸ್ ಮಾಡ್ತಿದ್ರಲ್ಲ ಆಗ. ಸೊ ಲಿಶುಗೆ ನಿದ್ದೆ ಬರ್ತಿದೆ. ಇಲ್ಲಿ ಲಕ್ಷ್ಮಿ ಅಲ್ಲ ಲಿಶಾ ಬನ್ನಿ. ಸ್ವಲ್ಪ ಮುಂದೆ ಬರ್ತೀನಿ. ಎಲ್ಲಿ ಲಿಶಾ ಹುಡುಗಿ ಹೋಗಿ ಹುಡುಗ ಅದ ಮತ್ತೆ ಅಲ್ಲಿ ಮೇಲೆ ಇಟ್ಟಿದ್ದೀರಾ ಏನ ಹೆಡ್ಫೋನ್. ಓಕೆ ಬಾಯ್ ಚಿನ್ನು, ಬಾಯ್ ಲಕ್ಷ್ಮಿಗ್ ಬಾಯ್. ಬಾಯ್ ಬಾಯ್. ಎಲ್ಲಮ್ಮ ಕೊಟ್ಬಿಡು, ಎಲ್ಲಮ್ಮ ಕೊಟ್ಬಿಡು, ಅಲ್ಲಿ ಮಮ್ಮಿ ಕೊಟ್ಬಿಡು, ಗನ್ ಕೊಟ್ಬಿಡು. ಟೋಪಿ ಇತ್ತೆ ಇಲ್ಲ ಆಯ್ತಾ? ಟೋಪಿ ಕೀ ಪ್ಯಾಂಪಸ್. ಎಸ್ ಅಬ್ಬೋ, ಏನೇನೋ ಮಾಡ್ತವ್ರೆ ಇವರು. ಅವ್ರ ರಿಯಾಕ್ಷನ್ ಹಂಗೆ ಇರೋದು. ರೇ ಈಸ್ಕೊಳ್ಳಿ ಅದು ಪ್ಯಾಂಪರ್ಸ್. ಸೊ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಯಾರದು ನಿಶಾಂತ್? ಯಾರದು? ನೋಡೋಣ. ಕ್ಯಾಮ್ರಾ ಓಪನ್ ಮಾಡೋದು ಸಾಕು, ಸುಮ್ಮನೆ ಆಗ್ಬಿಡೋದಲ್ವಾ ಮಗ? ಅಲ್ವೇ ಏನೇನೋ ಹಾಕಿದೀವಲ್ಲ ಅಂತ ಅವನು. ಆತು ಹೋಗು, ಹುಷಾರು ಬಾಯ್.